ಕೋಲ್ಕತ್ತಾದಲ್ಲಿ ಕೊಚ್ಚಿ, ಚೆನ್ನೈನಲ್ಲಿ ಚೆಚ್ಚಿ, ಮುಂಬೈಯಲ್ಲಿ ಮುಚ್ಚಿ, ರಾಜಸ್ಥಾನಲ್ಲಿ ರಾಜ್ ಬಿಸಾಗಿ ಮಸ್ತಾಗಿ ಅವೇ ಮ್ಯಾಚ್ಗಳಲ್ಲಿ 4-4 ಗೆದ್ದು ಬರ್ತಾ ಇದ್ದಾರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು. ಅವೇ ಮ್ಯಾಚ್ಗಳು ಅಂದ್ರೆ ಖರಾಬಾಗಿ ಆಡ್ತಾ ಇದ್ದಾರೆ ಗೊತ್ತಲ್ಲ. 4-4 ಮ್ಯಾಚನ್ನು ಗೆದ್ದಾಯ್ತು. ಇನ್ನು ನೆಕ್ಸ್ಟ್ ಹೋಮ್ ಮ್ಯಾಚ್ ಅಲ್ಲಿ ಇದೆ, ಅದೇನಾಗುತ್ತೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇವಾಗ ಟೆನ್ಷನ್ ಬೇಡ. ಅದು ಅವನ ಅಜ್ಜಿ ಇನ್ನೊಂದು 4 ದಿನ ಬಿಟ್ಬಿಟ್ಟೈತೆ, ಅವಾಗ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ. ಇವತ್ತಿನ ಮ್ಯಾಚ್ ಬಗ್ಗೆ ಬರೋದಾದ್ರೆ, ಟಾಸ್ ಹೆವಿ ಕ್ರೂಷಿಯಲ್ ಆಗಿತ್ತು ಇವತ್ತಿನ ಮ್ಯಾಚ್ ಅಲ್ಲಿ. ಯಾಕೆಂದ್ರೆ ಗೊತ್ತಲ್ವಾ, ಬೌನ್ಸೇ ಇಲ್ಲ ಪಿಚ್ ಅಲ್ಲಿ, ಲೋ ಬೌನ್ಸ್. ಫಸ್ಟ್ ಬ್ಯಾಟಿಂಗ್ ಆಡಕ್ಕೆ ಅಂತ ಬರ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಯಶಸ್ವಿ ಜೈಸ್ವಾಲ್ ಅವ್ರು ಸ್ವಲ್ಪ ನಿಂತ್ಕೊಂಡು ಆಡಿದ್ರು, ಸ್ವಲ್ಪ ಚೆನ್ನಾಗಿ ನಿಂತ್ಕೊಂಡು ಆಡಿದ್ರು ಆ ಪಿಚ್ ಅಲ್ಲಿ. ಅದನ್ನ ಬಿಟ್ರೆ ರಿಯಾನ್ ಪರಾಗ್ ಅವರು ಮತ್ತೆ ಧ್ರುವ್ ಜುರೇಲ್ ಸ್ವಲ್ಪ ಆಡಿದ್ರು. ಯಾರು ಸಂಜು ಸ್ಯಾಮ್ಸನ್ ಅವರಂತೂ ಒಂದೇ ಮ್ಯಾಚ್, ಫಸ್ಟ್ ಮ್ಯಾಚ್ ಆಡಿದ್ರು ಅಷ್ಟೇ, ಆಮೇಲೆ ಮುಗೀತು ಪಿಕ್ಚರ್. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಅವ್ರದ್ದು. ನಮ್ಮ ಬಾಲರ್ಸ್ ಅಂತೂ ಚಿಂದಿಯಾಗೆ ಮಾಡಿದ್ರು ಅನ್ಕೊಳ್ಳಿ. ಪವರ್ ಪ್ಲೇ ರನ್ನೇ ಕೊಡ್ತಾ ಇಲ್ಲ ಅವ್ರಿಗೆ. ಆ ಇಂಟೆಂಟ್ ಅಲ್ಲಿ ಆಡ್ತಾ ಇಲ್ಲ ಅವ್ರು. ಇನ್ನೆಲ್ಲಿಂದ ರನ್ ಬರ್ಬೇಕು ಅವ್ರಿಗೆ? ಜೈಸ್ವಾಲ್ ಒಬ್ರು ಆಡ್ತಾ ಇದ್ರು ಅಷ್ಟೇ. ಸಂಜು ಸ್ಯಾಮ್ಸನ್ ಅವ್ರಿಗೆ ಬಾಲೇ ಸಿಗ್ತಾ ಇಲ್ಲ. ಪಾಂಡ್ಯ ಅವ್ರಿಗೆ ವಿಕೆಟ್ ಒಪ್ಸಿದ್ರು. ಸ್ಲೋ ಪಿಚ್ ಇತ್ತು. ಇನ್ನ ಸ್ಕೋರ್ ಸ್ವಲ್ಪ ಕಮ್ಮಿನೇ ಆಗ್ಬೇಕಾಗಿತ್ತು. 170+ ಎಲ್ಲ ಹೋಗ್ಬಿಡ್ತು ಸ್ಕೋರು. ಯಾಕೆ ಸ್ಕೋರ್ಸ್ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ, ಫೀಲ್ಡಿಂಗ್. ಬ್ಯಾಟಿಂಗ್ ಚೆನ್ನಾಗಿತ್ತು, ಬೌಲಿಂಗ್ ಚೆನ್ನಾಗಿತ್ತು, ಬಟ್ ಫೀಲ್ಡಿಂಗ್ ಟಾಪ್ ಕ್ಲಾಸ್ ಫೀಲ್ಡಿಂಗ್ ಇರಲಿಲ್ಲ ನೆನ್ನೆ. ಯಾಕಂದ್ರೆ ನೋಡಿದಲ್ಲ, ಎಲ್ಲ ಕೈಗೆ ಎಣ್ಣೆ ಹಚ್ಕೊಂಡ್ಬಂದ್ಬಿಟ್ಟಿದ್ರೇನೋ ಅನ್ಕೊಂತೀನಿ. ಆ ತರ ಕ್ಯಾಚ್ಗಳು, ಮಿಸ್ಫೀಲ್ಡ್ಗಳು ನಡೀತಾ ಇತ್ತು ನೆನ್ನೆ. ಅದೇನೋ ಬಿಸಿಲು ಕಣ್ಣು ಹೊಡಿತಾ ಇತ್ತು ಏನೋ ಗೊತ್ತಿಲ್ಲ. ಫಿಲ್ ಸಾಲ್ಟ್ ಅವರು ಒಂದು ಒಳ್ಳೆ ಫೀಲ್ಡಿಂಗ್ ನ ಮಾಡ್ತಾರೆ. ಇನ್ಫ್ಯಾಕ್ಟ್ ಕ್ಯಾಚ್ ಹಿಡಿಬೇಕಾಗಿತ್ತು ಅಂತ ಬೈತಾ ಇದ್ರು ಪಾಂಡ್ಯ ಅವರು. ಇಲ್ಲ, ಕ್ಯಾಚ್ ತುಂಬಾನೇ ಕಷ್ಟ ಇತ್ತು ಅದು. ಒಳಗೆ ಹಾಕಿದ್ರಲ್ಲ ಅದನ್ನ, ಅದೇಳಿ ಖರಾಬಾಗಿ ಸೇವ್ ಮಾಡಿದ್ರು ಅದನ್ನ. 5 ರನ್ನ ಸೇವ್ ಮಾಡಿದ್ದಿಲ್ಲ ಅಂದ್ರೆ ಕನ್ಫರ್ಮ್ 6 ಅದು. ಸೇವ್ ಮಾಡಿದ್ರು. ಕೊಹ್ಲಿ ಅವರು, ಜುರೇಲ್ ಅವ್ರದ್ದು ಒಂದು ಕ್ಯಾಚ್ ಬಿಡ್ತಾರೆ ಕೊಹ್ಲಿ ಅವರು. ಅದನ್ನು ಸ್ವಲ್ಪ ಇಂಪ್ಯಾಕ್ಟ್ ಮಾಡುತ್ತೆ. ಅದಾದ್ಮೇಲೆ ಅವರು ಚೆನ್ನಾಗಿ ಆಡ್ತಾರೆ. ಆಮೇಲೆ ಅದನ್ನ 170+ ಏನೋ ಚೇಸ್ ಮಾಡಕ್ಕೆ ಅಂತ ಬರ್ತೀವಿ ನಾವು. ನಮ್ ಕಡೆ ಅವನ ಅಜ್ಜಿ ಕೊಡ್ತಾ ಇದ್ರೆ ಯಾವ ತರ ಉಪ್ಪು ಹಾಕೋಬೇಕು ಅವರು, ಆ ತರ ಕೊಡ್ತಾ ಇದ್ದಿದ್ದು. ಫಿಲ್ ಸಾಲ್ಟ್ ಅವ್ರು ಅಂತೂ ಬೇರೆ ಪಿಚ್ ಅಲ್ಲೇ ಆಡ್ತಾ ಇದಾರೆ, ಬೇರೆ ಲೆವೆಲ್ ಅಲ್ಲೇ ಆಡ್ತಾ ಇದಾರೆ ಅನ್ಕೋಬೇಕು. ಆ ತರ ಹೊಡೆದಿದ್ದು ನಿನ್ನೆ. ಫಿಲ್ ಸಾಲ್ಟ್ ಅವ್ರಿಗೆ ಆಡಕ್ಕೆ ಬರೋದೇ ಆ ತರ ಅನ್ಕೊಳ್ಳಿ. ಅವ್ರಿಗೆ ಯಾವ ತರ ಆಡಕ್ ಬರುತ್ತೋ ಆ ತರ ಆಡಕ್ ಬಿಡ್ಬೇಕು. ನಿನ್ನೆ ಕೊಹ್ಲಿ ಅವ್ರು ಆಡಿದ್ರು ನೋಡಿ, ಅದು ಟಿಪಿಕಲ್ ವಿರಾಟ್ ಕೊಹ್ಲಿ ಅವರ ಇನ್ನಿಂಗ್ಸ್ ಅದು. ಆ ತರ ಆಡ್ಬೇಕು ಕೊಹ್ಲಿ ಅವರು. ಇನಿಷಿಯಲಿ ಸ್ವಲ್ಪ ನಿಧಾನಕ್ಕೆ ಆಡ್ತಾ ಇರ್ತಾರೆ, ಆಮೇಲೆ ಅವ್ರಿಗೆ ಸುಮ್ನೆ ಬಂದ್ಬಿಡ್ತಾ ಹೆಸರು ಚೇಸ್ ಮಾಸ್ಟರ್ ಅಂತ. ಆ ತರ ಎಲ್ಲ ಚೇಸ್ ಮಾಡಿನೇ ಅವತ್ತಿಗೆ ಯಾವ ತರ ಇನ್ನಿಂಗ್ಸ್ ಬಿಲ್ಡ್ ಮಾಡ್ಬೇಕಂತ ಗೊತ್ತು. ಆ ತರ ಇನ್ನಿಂಗ್ಸ್ ಬಿಲ್ಡ್ ಮಾಡ್ಕೊಂಡು ಅವರು ಮತ್ತೆ ದೇವದತ್ ಪಡಿಕ್ಕಲ್ ಅವ್ರು ಸೇರ್ಕೊಂಡು ನೀಟಾಗಿ ಮ್ಯಾಚ್ ಮುಗಿಸಿದ್ರು. ಇನ್ಫ್ಯಾಕ್ಟ್ ಕೊಹ್ಲಿ ಅವ್ರದ್ದು ಒಂದು ಕ್ಯಾಚ್ ಕೂಡ ಬಿಡ್ತಾರೆ ಪವರ್ ಪ್ಲೇ ನಲ್ಲಿ. ಯಾರು ಸಂದೀಪ್ ಶರ್ಮಾ ಅವ್ರ ಬೌಲಿಂಗ್ ಅಲ್ಲಿ ರಿಯಾನ್ ಪರಾಗ್ ಅವರು ಅಷ್ಟೇ ಮ್ಯಾಚ್ ಎತ್ತಾಕೊಂಡ್ಬಿಟ್ರು. ನಾವು ಏನು ಅಷ್ಟೇ ಗೊತ್ತಿತ್ತು, ಅವ್ರು ರಾಜಸ್ಥಾನ್ ಮೇಲೆ ಅಂತೂ ಗೆದ್ದೇ ಗೆಲ್ತೀವಿ ಅಂತ. ಅದೇ ತರಾನೇ ಆಯ್ತು. ಇನ್ನ ಸೆಕೆಂಡ್ ಮ್ಯಾಚ್ ಕಡೆ ಬರೋದಾದ್ರೆ, ಚಿಂದಿ ಮ್ಯಾಚ್ ಅನ್ಕೊಳ್ಳಿ. ಸಂಡೇಗೆ ನಾವು ಗೆದ್ದಿರೋದು ಒಂದು ಖುಷಿ ಅಂದ್ರೆ, ಇನ್ನೊಂದು ಇದ್ ಕಡೆ ಥ್ರಿಲ್ಲರ್ ಮ್ಯಾಚ್ ಒಂದು ಖುಷಿ. ಸಾಕತ್ತಾಗಿತ್ತು ಅನ್ಕೊಳ್ಳಿ. ಟಾಸ್ ಗೆದ್ದಿದ್ದು ಯಾರು, ಡೆಲ್ಲಿ ಅವರು ಟಾಸ್ ಗೆದ್ರು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಇಲ್ಲ, ಆಮೇಲೆ ಡ್ಯೂ ಬರುತ್ತೆ, ನಾವೇ ಚೇಸ್ ಮಾಡ್ತೀವಿ ಅಂತ ಹೇಳಿದ್ರು. ಫಸ್ಟ್ ಬ್ಯಾಟಿಂಗ್ ಆಡೋಕಂತ ಬಂದ್ರು ಮುಂಬೈ ಅವರು. ರೋಹಿತ್ ಶರ್ಮಾ ಅವ್ರಿಗೆ ಇಂಟೆಂಟೇ ಚಿಂದಿ ಅನ್ಕೊಳ್ಳಿ. ಹೊಡೆಯಕೆನೆ ನೋಡ್ತಾ ಇದಾರೆ. ಔಟ್ ಆದ್ರೆ ಆಗ್ಲಿ, ಇಲ್ಲ ಅಂದ್ರೆ ಇಲ್ಲ. ಸೆಲ್ಫ್ಲೆಸ್ ಇನ್ನಿಂಗ್ಸು, ಸುಮ್ಮನೆ ಹೊಡಿ ಅಷ್ಟೇ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ, ಹೊಡಿತಾರೆ, ಹೋಗ್ತಾ ಇರ್ತಾರೆ ಪೀಸಾಗಿ. ಆಮೇಲೆ ಯಾರು ರಿಕಲ್ಟನ್ ಅವರು ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ನಿನ್ನೆ, ಸಖತ್ತಾಗಿ ಆಡಿದ್ರು. ಅದಾದ್ಮೇಲೆ ಸೂರ್ಯಕುಮಾರ್ ಆದವರು ಚೆನ್ನಾಗಿ ಆಡಿದ್ರು. ಆಮೇಲೆ ತಿಲಕ್ ವರ್ಮಾ ಅವರು ಮತ್ತೆ ನಮನ್ ಧೀರ್ ಅವರು ಸೇರ್ಕೊಂಡು ಆ ಒಂದು 204 ರನ್ಗಳ ದಡಕ್ ಸೇರಿಸ್ತಾರೆ. ಹಂಗೋ ಹಿಂಗೋ ಚೇಸ್ ಮಾಡಕ್ಕೆ ಅಂತ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್. ಫಸ್ಟ್ ಬಾಲೆ ಯಾರು ಜೇಕ್ ಫ್ರೇಜರ್ ಮೆಗಕ್ ಅವರು, ಫಸ್ಟ್ ಬಾಲೆ ವಿಕೆಟ್. ಪಿಚ್ ಹೆಂಗಾಗಿದೆ ಅಂತ ಗೊತ್ತಿಲ್ಲ, ಏನ್ ಆಡ್ತಾ ಇದೆ ಅಂತ ಗೊತ್ತಿಲ್ಲ, ಫಸ್ಟ್ ಬಾಲೆ ವಿಕೆಟ್ ಹೊಡೆಯಕಂತ ಹೋದ್ರು. ವಿಲ್ ಜಾಕ್ಸ್ ಅವ್ರ ಕೈಗೇನೆ ನೀಟಾಗಿ ಕ್ಯಾಚ್ ಹೋಯ್ತು ದೀಪಕ್ ಚಹರ್ ಅವ್ರ ಬೌಲಿಂಗ್ ಅಲ್ಲಿ. ಜೇಕ್ ಫ್ರೇಜರ್ ಅವ್ರು ಔಟ್ ಆದ್ಮೇಲೆ ಬರ್ತಾರೆ ನೋಡಿ ಕರುಣ್ ನಾಯರ್ ಅವರು. ಲೈಫ್ ನಾನು ಸೆಕೆಂಡ್ ಚಾನ್ಸ್ ಕೊಟ್ರೆ ಯಾವ ತರ ಯುಟಿಲೈಸ್ ಮಾಡ್ಕೋಬೇಕಂತ ಕರುಣ್ ನಾಯರ್ ಅವ್ರನ್ನ ನೋಡಿ ಕಲ್ತ್ಕೋಬೇಕು. ಕರುಣ್ ನಾಯರ್ ಅವರು ಡಿಸಿಗೆನೆ ಆಡ್ತಾ ಇದ್ದಿದ್ದು. ಅದಾದ್ಮೇಲೆ ಸ್ವಲ್ಪ ಫಾರ್ಮಲ್ ಇರ್ಲಿಲ್ಲ. ಅದಾದ್ಮೇಲೆ ಡೊಮೆಸ್ಟಿಕ್ ಅಲ್ಲಿ ನಡುವೆ ಅಂತೂ ಸರ್ಯಾಗಿ ರನ್ಗಳು ಹೊಡೆದು ರೆಡ್ ಔಟ್ ಫಾರ್ಮಲ್ ಇದ್ರು. ಅದಾದ್ಮೇಲೆ ಒಂದು ಚಾನ್ಸ್ ಕೊಡಿ ಅಂತ ಕರುಣ್ ನಾಯರ್ ಅವರ ಕ್ರಿಕೆಟ್ಗೆ ಕೇಳಿದ್ರು. ಅದೇ ರೀತಿಯಾಗಿ ಕೊಟ್ರು. ಇವತ್ತು ಪ್ರೂವ್ ಮಾಡಿ ತೋರಿಸಿದ್ರು. ಅದು ಬೇಕಾಗಿರೋದಲ್ವಾ, ಪ್ರೂವ್ ಮಾಡಿ ತೋರಿಸಿದ್ರು. ನೋಡಿ, ಕರುಣ್ ನಾಯರ್ ಅವ್ರು ಇರೋವರೆಗೂ ಮ್ಯಾಚ್ ಮುಂಬೈ ಕಡೆನೇ ಇಲ್ಲ. ಮ್ಯಾಚ್ ಎಲ್ಗೋ ಎತ್ಕೊಂಡು ಹೋಗ್ಬಿಟ್ಟಿದ್ರು ಕರುಣ್ ನಾಯರ್ ಅವರು.
ಆ ತರ ಹೊಡಿತಾ ಇದ್ದಿದ್ದು. ಆ ಕರುಣ್ ನಾಯರ್ ಅವರು ಸ್ಯಾಂಟ್ನರ್ ಅವ್ರ ಬೌಲಿಂಗ್ ಅಲ್ಲಿ ವಿಕೆಟ್ ಒಪ್ಸ್ತಾರೆ. ಆ ತರ ಕ್ವಾಲಿಟಿ ಬಾಲೇ ಬೇಕಾಗಿತ್ತು ನೆನ್ನೆ ಕರುಣ್ ನಾಯರ್ ಅವ್ರನ್ನ ಔಟ್ ಮಾಡ್ಬೇಕಂದ್ರೆ. ಆ ಕಡೆ ಕರುಣ್ ನಾಯರ್ ಅವ್ರು ಔಟ್ ಆದ್ಮೇಲೆ ಮುಂಬೈ ಕಡೆ ಅಂತ ಇನ್ನೊಬ್ಬ ಕರುಣ್ ಅವ್ರು ಎದ್ಬಿಟ್ಟು ಬಂದ್ರು. ಇಲ್ಲ ನಾನ್ ಗೆಲ್ಸ್ತೀನಿ ಈ ಮ್ಯಾಚ್ನ ಅಂತ. ಇಬ್ರು ಕರುಣ್ ಅವರ ಕಾಳಗ ಅನ್ಕೊಳ್ಳಿ ನೆನ್ನೆ. ಆ ಕರುಣ್ ಔಟ್ ಆದ್ಮೇಲೆ ಈ ಕರುಣ್ ಅವ್ರು ಬರ್ತಾರೆ ಬೌಲಿಂಗ್ ಮಾಡಕ್ಕಂತ. ವಿಕೆಟ್ಗಳು 3 ವಿಕೆಟ್ ಸ್ಪಿನ್ನರ್ ಕರುಣ್ ಅವ್ರಿಗೆ, ಕರಣ್ ಶರ್ಮಾ ಅವ್ರಿಗೆ, ಕರುಣ್ ಅಂತ ಇದೀನಿ ಅವಾಗ್ಲಿಂತ. ಸ್ಪಿನ್ನರ್ ಕರಣ್ ಶರ್ಮಾ ಅವ್ರಿಗೆ 3 ವಿಕೆಟ್ ಬಿತ್ತು. ಕರುಣ್ ನಾಯರ್ ಅವ್ರು ಔಟ್ ಆದ್ಮೇಲೆ ಅಂತ ಇಂಪ್ಯಾಕ್ಟ್ಫುಲ್ ಪರ್ಫಾರ್ಮೆನ್ಸ್ ಯಾರು ಕೊಟ್ಟಿಲ್ಲ. ಎಲ್ಲ ಪಟ 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 ಅಂತ ವಿಕೆಟ್ಗಳು ಒಪ್ಸ್ತಾ ಇದ್ರು. ವಿಕೆಟ್ಗಳು ಒಪ್ಸ್ತಾವನೆ ಹೋದ್ರು. ಕೆ ಎಲ್ ರಾಹುಲ್ ಅವ್ರು ನಿಂತ್ಕೊಂಡಾಡಿಲ್ಲ, ಯಾರು ನಿಂತ್ಕೊಂಡಾಡಿಲ್ಲ ನೆನ್ನೆ. ಅದಾದ್ಮೇಲೆ ಲಾಸ್ಟ್ ಯಾವ್ದು ಫಸ್ಟ್ ಮ್ಯಾಚ್ ಅಲ್ಲಿ ಆಗಿತ್ತಲ್ಲ ಡಿ ಸಿ ಫಸ್ಟ್ ಮ್ಯಾಚ್ ಅಲ್ಲಿ ಆಗಿತ್ತಲ್ಲ, ಅದೇ ಪೇರೆ ತಿರ್ಗಾ ಬಂದ್ರು. ಅದೇ ತರದ ಸಿನಾರಿಯೋ. ವಿಪ್ರಜ್ ನಿಗಮ್ ಮತ್ತೆ ಅಶುತೋಷ್ ಶರ್ಮಾ ಅವ್ರಿಗೆ ಒಂದ್ ಫೀಲ್ಡ್ ಅಲ್ಲಿ ಇಂಜುರಿ ಆಗಿರುತ್ತೆ. ಯಾರು ಮುಖೇಶ್ ಅವರು ಮತ್ತೆ ಅಶುತೋಷ್ ಶರ್ಮಾ ಅವರು ಫೀಲ್ಡಿಂಗ್ ಮಾಡುವಾಗ ಡಿಕ್ಕಿ ಹೊಡ್ಕೊಂಡ್ಬಿಡ್ತಾರಲ್ಲ. ನೀವು ಹೋಪ್ಫುಲಿ ಯಾರಿಗೂ ಏನೂ ಆಗ್ಲಿಲ್ಲ ನೆನ್ನೆ. ಕಾಲ್ ಮಾಡ್ಬೇಕಾಯ್ತು ಮೈನ್ ಅಂತ, ಇರ್ಲಿ ಯಾರಿಗೂ ಏನಾಗಿಲ್ಲ ನೆನ್ನೆ. ಅಶುತೋಷ್ ಶರ್ಮಾ ಅವರು, ವಿಪ್ರಜ್ ನಿಗಮ್ ಅವರು, ಸ್ಯಾಂಟ್ನರ್ ಅವ್ರಿಗೆ ಒಂದ್ 6 ಒಂದ್ 4 ಹೊಡೆದಿರ್ತಾರ ಓವರಲ್ಲಿ. ತಿರ್ಗಾ ಅಟಾಕ್ ಮಾಡಕ್ಕಂತಾನೆ ಹೋಗ್ತಾರೆ. ಗೊತ್ತಲ್ಲ ಯಾವ ತರ ಸ್ಪಿನ್ನರ್ ಅಂತ. ಸ್ಯಾಂಟ್ನರ್ ಅವರು ಎಳ್ಕೊಂಡ್ಬಿಟ್ರು, ಗೊತ್ತಾಗ್ಬಿಡ್ತು ಅವ್ರಿಗೆ ಸ್ಟೆಪ್ ಔಟ್ ಆಗ್ತಾ ಇದಾರೆ ಅಂತ. ಎಳ್ಕೊಂಡು ವೈಡ್ ಹಾಕಿದ್ರು ವಿಕೆಟ್. ಆಮೇಲೆ ಅಲ್ಲಿವರೆಗೂ ಚೆನ್ನಾಗಿ ಹಾಕಿರೋಲ್ಲ, ಬುಮ್ರಾ ಅವ್ರಿಗೇನೆ ಹೆಡ್ ಆನ್ ತಗೊಂಡಿರ್ತಾರೆ ಅಲ್ಲಿ ಕರುಣ್ ನಾಯರ್ ಅವರು. ಮುಂಬೈ ಅವರು 19th ಅವರು ಬುಮ್ರಾ ಅವ್ರಿಗೇನೆ ಕೊಡ್ತಾರೆ. ವರ್ಲ್ಡ್ ಕ್ಲಾಸ್ ಬೌಲರ್ ಅವ್ರು ಯಾವತ್ತಿದ್ರು 3 ಓವರ್ ಇನ್ನ ಎಷ್ಟು ಓವರ್ ಹೊಡ್ಸ್ಕೊಂಡ್ರು ಅವ್ರ ಕೈ ಆ ತರ ನಂಬಿಕೆ ಇಟ್ಕೊಂಡಿದ್ದಾರೆ ಅವರು ಕೈಯಲ್ಲಿ ಕೊಟ್ರು. ಫಸ್ಟ್ ಬಾಲ್ ಡಾಟ್ ಬಾಲ್ ಅಶುತೋಷ್ ಶರ್ಮಾ ಸ್ಟ್ರೈಕ್ ಅಲ್ಲಿ ಫಸ್ಟ್ ಬಾಲ್ ಡಾಟ್ ಬಾಲು. ಎರಡನೇ ಬಾಲು ರಿವರ್ಸ್ ಅಲ್ಲಿ 4. ತಿರ್ಗಾ 3ನೇ ಬಾಲು 4. ಓಹೋ, ಬೇಕಾಗಿದ್ದು 23 ರನ್ನು. ಫಸ್ಟ್ ಬಾಲ್ ಡಾಟು, ಸೆಕೆಂಡ್ ಬಾಲು ರಿವರ್ಸ್ ಅಲ್ಲಿ 4, ತಿರ್ಗಾ 3ನೇ ಬಾಲು 4. ಅದಾದ್ಮೇಲೆ ಅನ್ಕೊಂಡೆ ನಾನು, ಇಲ್ಲ ಅಶುತೋಷ್ ಶರ್ಮಾ ಅವ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಮ್ಯಾಚ್ನ, ಬುಮ್ರಾ ಅವ್ರಿಗೇನೆ ಅಟ್ಯಾಕ್ ಮಾಡ್ತಾ ಇದಾರೆ ಅಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಲಾಸ್ಟ್ ಓವರ್ ಅಲ್ಲೆಲ್ಲ ಹೊಡೆದ್ಬಿಡ್ತಾರೆ ಅಂತ. ಮ್ಯಾಚ್ನ ಇಲ್ಲಿ ಮುಂಬೈ ಅವ್ರು ಲಾಸ್ಟ್ ಓವರ್ ಗಂಟೆ ಹೋಗಕ್ಕೆ ಬಿಡ್ಲಿಲ್ಲ. ಹ್ಯಾಟ್ರಿಕ್ ರನ್ಔಟ್ ಅಲ್ಲಿಂದ. ಯಾವ ತರ ನೋಡಿ ಗೇಮ್ ಚೇಂಜ್ ಆಗುತ್ತೆ. ಅದಕ್ಕೆ ಇಡೀ IPL ನ ಇಂಡಿಯನ್ ಪಾಸಿಬಲ್ ಲೀಗ್ ಅಂತಾನೆ ಹೆಸರು ಕೊಟ್ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಆಯ್ತು ನೆನ್ನೆ. ಅಶುತೋಷ್ ಶರ್ಮಾ ಅವರು ಸ್ಟಾರ್ಕ್ ಮೇಲೆ ನಂಬಿಕೆ ಇರಲಿಲ್ಲ ಅನ್ಕೊಂತೀನಿ ಅವ್ರಿಗೆ. ಸ್ಟಾರ್ಕ್ ಸುಮ್ಮನೆ ಬೀಸಕ್ಕೆ ಹೋಗ್ತಾ ಇದ್ರು, ಸುಮ್ಮನೆ ಔಟ್ ಆಗ್ಬಿಟ್ರೆ ಅಂತ ಡಬಲ್ ಹೊಡಕ್ಕೆ ಹೋದ್ರು, ರನ್ ಔಟ್ ಆದ್ರು. ತಿರ್ಗಾ ಯಾರು ಕುಲ್ದೀಪ್ ಯಾದವ್ ಅವರು ರನ್ ಔಟ್ ಆದ್ರು. ಅದಾದ್ಮೇಲೆ ಡೈರೆಕ್ಟ್ ಹಿಟ್ಟು ಯಾರೋ ಸ್ಯಾಂಟ್ನರ್ ಅವರೇ ಹೊಡೆಯೋದದ್ನ ಅಲ್ಲಿ ಗೆದ್ಬಿಟ್ರು ಅಷ್ಟೇ. 1 ಓವರ್ ಸ್ಪೇರಲ್ಲೇ ಆಲ್ ಔಟ್ ಮಾಡಿ DC ನ ಗೆದ್ರು. ಒಟ್ನಲ್ಲಿ ಅವರು ಎಲ್ಲ ಮ್ಯಾಚ್ನು ರೋಡ್ ರೋಲರ್ ತರ ಗೆದ್ಕೊಂಡೇ ಹೋಗ್ತಾ ಇದ್ರು. ಅದಕ್ಕೆ ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ ಮುಂಬೈ ಅವರು. ಇವರು ಎಲ್ಲ ಸೋತ್ಕೊಂಡೇ ಬರ್ತಾ ಇದ್ರು. ಇವ್ರು ಒಂದ್ ಸ್ವಲ್ಪ ಮೊಮೆಂಟಮ್ ಸಿಕ್ಕಿದೆ. ನೋಡೋಣ ಇದೇ ರೀತಿಯಾಗಿ ಆಡ್ತಾರೇನೋ ಅಂತ. ಕರುಣ್ ನಾಯರ್ ಅವರು ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸಾಕತ್ತಾಗಿ ಈ ಸತಿ ಒಳ್ಳೆ ಧಮಾಕ ಮಾಡ್ಲಿ ಈ ಸತಿ IPL ಅಲ್ಲಿ. ಅವರು ಮೊದಲನೇ ಚಾನ್ಸ್ ಸಿಕ್ಕಿರೋದು ಈ ವರ್ಷದಲ್ಲಿ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಮ್ಯಾಚು ನಮ್ದು RCB ವರ್ಸಸ್ PBKS ಇರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಫುಲ್ ಟೆನ್ಷನ್ ಆಗ್ಬಿಟ್ಟಿರ್ತೀನಿ ಇವಾಗೆ ನಾನು. ಅಲ್ಲಿವರೆಗೂ ಎಲ್ಲಾರ್ಗೂ ಬಾಬಾ.